योजनाएं बना रही है। और अब तो कर्नाटक के टमाटर, कर्नाटक की चिली, कर्नाटक के आम, कर्नाटक के फल, पिछले दिनों मैंने ड्रैगन फ्रूट की खेती यहाँ देखी थी, एवोकाडो यहाँ पैदा किया जा रहा है। तो हम अनाजों के अलावा फलों की खेती, फूलों की खेती, सब्जियों की खेती, मेडिसिनल प्लांट लगाने का भी काम कर रहे हैं। इसको और तेजी से आगे बढ़ाने की जरूरत है। और MIDH जो हमारी योजना है उसके अंतर्गत बागवानी फसलों के लिए भी किसानों की भरपूर मदद केंद्र सरकार करेगी राज्य सरकार के साथ मिलकर। ಈಗ ಕರ್ನಾಟಕ ರಾಜ್ಯದ ಕಾಫಿ, ಕೋಕೋ ಇವೆಲ್ಲ ಇವೆ. ಇವುಗಳಿಗೂ ಕೂಡ ಪ್ರೋತ್ಸಾಹ ಕೊಡಲಿಕ್ಕೆ ಹೊಸ ಕಾರ್ಯಕ್ರಮಗಳನ್ನು ನಿರ್ಮಿಸ್ತಾ ಇದ್ದೇವೆ. ಇದಲ್ಲದೆ ಕರ್ನಾಟಕದಲ್ಲಿ ತೋಟಗಾರಿಕೆಯಲ್ಲಿ ವೈವಿಧ್ಯತೆ ಇದೆ. ಅದು ಹಣ್ಣು ಹಂಪಲ ಇರಬಹುದು, ಹೂ ಇರಬಹುದು. ಇವೆಲ್ಲವುಗಳಿಗೂ ಕೂಡ MIDH ಅಂತ ಒಂದು ಏನು ಯೋಜನೆ ಇದೆ, ಮಿಷನ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಹಾರ್ಟಿಕಲ್ಚರ್. ಈ ಯೋಜನೆಯ ಅಡಿ ಯಾವ್ಯಾವ ಸಹಾಯ ಬೇಕಾಗುತ್ತೋ ಈ ತೋಟಗಾರಿಕೆಯ ವೈವಿಧ್ಯತೆಯನ್ನು ಇನ್ನೂ ಪೂರ್ತಿಯಾಗಿ ಪ್ರೋತ್ಸಾಹಿಸಿ ಮಾಡಲಿಕ್ಕೆ ಆ ಸಹಾಯವನ್ನು ಕೂಡ MIDH ಮುಖಾಂತರ ನಾವು ಕೊಡ್ತೇವೆ. ಅದರ ಲಾಭವನ್ನು ತಾವು ಪಡ್ಕೊಳ್ಬೇಕು. मेरे प्रिय बहनों और भाइयों, श्री धान्य के मामले में फिर मैं आपको आश्वस्त करता हूं कि भारत सरकार न केवल उत्पादन बल्कि प्रोसेसिंग के मामले में पूरे देश में यहाँ के उत्पाद जाए। अभी तो मैंने और एग्रीकल्चर मिनिस्टर साहब को कई चीज़ें चखा दी, थोड़ा थोड़ा खाओ, थोड़ा थोड़ा खाओ, थोड़ा थोड़ा खाओ, थोड़ा थोड़ा खा के ही हम बहुत खा गए। और साथ भी ले जा रहा हूँ, मैं यहाँ के ब्रांड को पूरे देश में पहुँचाने में और देश से दुनिया में पहुँचाने में कोई कसर नहीं छोड़ूंगा। ಇವತ್ತು ಉತ್ಪಾದನೆ ಜೊತೆಗೆ ಸಂಸ್ಕರಣೆ, ಮಾರುಕಟ್ಟೆ ವ್ಯವಸ್ಥೆ ಬಹಳ ಮುಖ್ಯವಾದದ್ದು. ನಾನು ಮತ್ತು ಕೃಷಿ ಸಚಿವರು ಎಲ್ಲ ಈ ಪ್ರದರ್ಶನ ನೋಡ್ತಾ ಬಂದಿದ್ವಿ. ಎಲ್ಲರೂ ನಮಗೆ ಭಾಳ ಪ್ರೀತಿಯಿಂದ ಸ್ವಲ್ಪ ಸ್ವಲ್ಪ ತಿನ್ನಿಸ್ತಾ ಇದ್ದರು. ಅದನ್ನು ತಿಂದು ತಿಂದು ಆಗಲೇ ನಮ್ಮ ಹೊಟ್ಟೆ ತುಂಬಿಟ್ಟಿದೆ. ಭಾಳ ರುಚಿಕಟ್ಟವಾದಂತಹ ಸಂಸ್ಕರಣೆಯಲ್ಲಿ ಆಗ್ತಾ ಇದೆ. ಇದನ್ನು ಇಡೀ ದೇಶ ವ್ಯಾಪ್ತಿಯಡಿ ನಾನು ಇದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಇಡೀ ದೇಶದವರು ಮತ್ತು ಜಗತ್ತಿನವರು ಕರ್ನಾಟಕದ ಈ ಎಲ್ಲ ಪದಾರ್ಥಗಳನ್ನು ತಿನ್ನಲಿ, ಕೊಂಡ್ಕೊಳ್ಳಿ ಅಂತ ನಾನು ಅಪೇಕ್ಷೆ ಪಡ್ತೇನೆ. मैं प्रधानमंत्री श्रीमान नरेंद्र मोदी जी की ओर से भी आपके लिए प्रेम का संदेश लाया हूं। प्रधानमंत्री नरेंद्र मोदी जी कर्नाटक और कर्नाटक के किसानों की पूरी चिंता करते हैं। उनके हमेशा निर्देश रहते हैं कि किसानों को भरपूर सहायता दी जानी चाहिए। और उनके नेतृत्व में हमारा देश तेजी से आगे बढ़ रहा है। हमारे मंत्री हैं केंद्रीय मेरे मित्र प्रहलाद जोशी जी, वो भी कर्नाटक के विकास के लिए सदैव चिंतित रहते हैं, कर्नाटक के किसानों की सदैव बात करते हैं। मैं आपको विश्वास दिलाता हूं कि प्रधानमंत्री श्रीमान नरेंद्र मोदी जी के नेतृत्व में और राज्य सरकार के साथ मिलकर हमारे मन में कोई भेदभाव नहीं है। अपना किसान किसान है, उसकी सेवा करने में हम कोई कसर नहीं छोड़ेंगे। ನಾನು ಇಲ್ಲಿ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿ ಅವರ ಅಭಿನಂದನೆಗಳು ಕೂಡ ರೈತರಿಗೆ ತಂದಿದ್ದೇನೆ. ನಾವೆಲ್ಲರೂ ಸೇರಿ ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಯಾವುದೇ ತೆರನಾದಂಥ ಭೇದ ಭಾವ ಇರಲಾರದೆ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದೊಂದಿಗೆ, ಕೃಷಿ ಸಚಿವರೊಂದಿಗೆ ಒಂದು ಗೆಳೆತನದಿಂದ ನಮ್ಮ ರೈತರ ಅಭಿವೃದ್ಧಿಗಾಗಿ ನಮ್ಮ ಕೆಲಸವನ್ನು ನಾವು ಮುಂದೂಡ್ತೇವೆ. ತಮಗೆಲ್ಲ ಗೊತ್ತಿದ್ದಂತೆ ಕರ್ನಾಟಕದವರೇ ಆದಂಥ ಮಾನ್ಯ ಪ್ರಹ್ಲಾದ್ ಜೋಶಿಯವರು ಕೂಡ ಕರ್ನಾಟಕದ ರೈತರ ಬಗ್ಗೆ ಅಷ್ಟೇ ಕಾಳಜಿ ಹೊಂದಿದ್ದಾರೆ. ನಾವೆಲ್ಲರೂ ಸೇರಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಲ್ಲರೂ ಸೇರಿ ನಾವು ನಿಮ್ಮ ಏಳಿಗೆಗಾಗಿ ಕೆಲಸ ಮಾಡ್ತಾನೆ ಹೋಗ್ತೇವೆ. ಮತ್ತು ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ದೇಶ ಅಭಿವೃದ್ಧಿ ಹೊಂದಲಿ, ಅದೇ ನಮ್ಮ ಕನಸು. जब मैं कल यहाँ आने का सोच रहा था तो मन में आया कि मामा तू कर्नाटक जा रहा है तो खाली हाथ मत जा, कुछ तो लेके जा। और इसलिए आज खाली हाथ नहीं आया। माननीय कृषि मंत्री जी, पल्स मिशन के अंतर्गत कर्नाटक को 191 करोड़ 67 लाख रुपए की एक ऐड हम जारी कर रहे हैं और उसकी स्वीकृति का पत्र आज मैं आपको देने आया हूं, आपके हाथ में सौंपूंगा। और 154 करोड़ रुपया जो हमारा बचा हुआ है RKBY का, वो भी आपको जल्दी भेजा जाएगा। तो ये आपके लिए दे रहा हूं। कम आइए, आप आइए, आप आइए, आप आइए। चला कम
आप सबको भी प्रणाम। जल्दी मामा फिर आएगा। ಕೊನೆಗೆ ಅವ್ರು ಹೇಳಿದ್ದು, ನಾನು ಇಲ್ಲಿ ಸುಮ್ಮನೆ ಖಾಲಿ ಕೈಯಿಂದ ಬಂದಿಲ್ಲ. ಕೇಂದ್ರ ಸರ್ಕಾರದಿಂದ ನಮ್ಮ ಏನು ದ್ವಿದಳ ಧಾನ್ಯಗಳ ಮಿಷನ್ ಇದೆ, ಈ ವರ್ಷದ ಆಯವ್ಯಯದಲ್ಲಿ, ಕೇಂದ್ರ ಸರ್ಕಾರದ ಆಯವ್ಯಯದಲ್ಲಿ ಕರ್ನಾಟಕ ರಾಜ್ಯಕ್ಕೆ ರೂಪಾಯಿ 191,67,00,000 ಈ ಆತ್ಮನಿರ್ಭರ ಭಾರತದ ಅಡಿ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ಇದನ್ನು ನನಗೆ ಅಲ್ಲಿ ತಮಗೆಲ್ಲ ಗೊತ್ತಿದೆ, ಅವರಿಗೆ ಮಾಮಾ ಅಂತ ಕರೀತಾರೆ ಮಧ್ಯಪ್ರದೇಶದಲ್ಲಿ. ಹಾಗೆ ನಾನು ನಮ್ಮೆಲ್ಲ ಅಕ್ಕ ತಂಗಿಯರಿಗಾಗಿ ನಮ್ಮ ಮಾನ್ಯ ಕೃಷಿ ಸಚಿವರಿಗೆ ಈ ಒಂದು ಅನುದಾನದ ಪತ್ರವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.